16 ವರ್ಷಗಳಿಂದ ನಾವು ಕ್ರಿಕೆಟ್ ನೋಡ್ತಾನೆ ಇದ್ದೀವಿ. ಇದುವರೆಗೂ ಕೂಡ ಕಪ್ ಗೆದ್ದಿಲ್ಲ. ಮೊನ್ನೆ ಬಿಡ್ ಕೂಡ ಆಯಿತು, KL ರಾಹುಲ್ ಕೂಡ ತೆಗೆದುಕೊಳ್ಳಿಕ್ಕೆ ಹಿಂದೆ ಮುಂದೆ ತುಳಿದ್ರು, ಅವನು ಕೂಡ ತಗೊಳ್ಲಿಲ್ಲ. ಈಗ ನೋಡಿದ್ರೆ ಹಿಂದೆ ಏರಿಕೆ ಮಾಡೋಕ್ಕೆ ಮುಂದಾಗಿದ್ದಾರೆ. ಈಗ ನೀವು ಕನ್ನಡಿಗರಾಗಿ ನೀವೇನು ಹೇಳ್ಬೋದು? ಸರ್, ಫಸ್ಟ್ ಒನ್ RCB ಯಾವುದು ಕರ್ನಾಟಕದ ಟೀಮೇ ಹೌದು ನಿಜ. ಬಟ್ RCB ಯಾವತ್ತು ಕನ್ನಡನ ಪ್ರಮೋಟೇ ಮಾಡಿಲ್ಲ. ಸೊ ನಾವು ಅವ್ರು ಹಿಂದಿ ಆ್ಯಪ್ ತೊಗೊಂಡ್ರು ಅಂತ ನಾವೇನೋ ಅದನ್ನು ಅಗೇನ್ಸ್ಟ್ ಹೋಗೋಕ್ಕೆ ಹೋಗಲ್ಲ. ಅವ್ರು ಕನ್ನಡನ ಪ್ರಮೋಟ್ ಮಾಡಿಲ್ಲ ಅಂದ್ಬಿಟ್ಟೆ ನಾವು ಎಷ್ಟೊಂದು ಸತಿ ಕ್ವೆಶನ್ ರೈಸ್ ಮಾಡಿದ್ರು ಅವ್ರ ಕಡೆಯಿಂದ ಏನೂ ರೆಸ್ಪಾಂಡ್ ಮಾಡಿಲ್ಲ. ಸೊ ನಾವು ಇವಾಗ ಕ್ವೆಶನ್ ರೈಸ್ ಮಾಡಿದ್ರು ನಮ್ಮ ಟೈಮು ವೇಸ್ಟು, ನಿಮ್ಮ ಟೈಮು ವೇಸ್ಟು, ಅದ್ರ ಬದಲು ಬೇರೆ ಕೆಲಸದ ಮೇಲೆ ಫೋಕಸ್ ಮಾಡಿದ್ರೆ ಅದನ್ನು ಸಲೀಸಾಗಿ ನಡೆಯುತ್ತೆ. ಅಲ್ಲ, ಪ್ರತಿ ವರ್ಷವೂ ಕೂಡ ನಾವು RCB ಟೀಮ್ ನೋಡಲೇಬಾರ್ದು, ಮ್ಯಾಚ್ ನೋಡಬಾರ್ದು ಅಂದ್ರೆ ಮನಸ್ಸು ಎಲ್ದು ಬಿಡುತ್ತೆ. ಕ್ರಿಕೆಟ್ ನೋಡ್ತೀವಿ. ಫ್ಯಾನ್ಸ್ ಸರ್, ಏನು ಮಾಡೋಕ್ಕಾಗಲ್ಲ. ಅದು RCBನೇ. ವಿರಾಟ್ ಕೊಹ್ಲಿ ಇರೋದಕ್ಕೆ ನಾವು IPL ನಡೀತಾ ಇರೋದು, ವಿರಾಟ್ ಕೊಹ್ಲಿ ಇರೋದಕ್ಕೆ RCB TV ನಡೀತಿರೋದು. ಇವಾಗ ವಿರಾಟ್ ಕೊಹ್ಲಿನೂ ಬಿಟ್ಟು ಅವ್ರು ಬೇರೆ ಯಾರನ್ನೂ ತೊಗೊಂಡಿಲ್ಲ ಅಂದರೆ ಕಷ್ಟ ಇದೆ ಸರ್. RCB ಗೆಲ್ಲೋದು ತುಂಬ ಕಷ್ಟ ಇದೆ. ಮೊನ್ನೆ ಬಿಟ್ಟಿಂಗ್ ಅಲ್ಲಿ KL ರಾಹುಲ್ ಮೇಲೆ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು. ಅವರು KL ರಾಹುಲನ್ನು ಬಿಡ್ ಮಾಡ್ದಿಲ್ದಿರೋದು ಎಕ್ಸ್ಪೆಕ್ಟೇಷನ್ ಆಯಿತು. ಮತ್ತು ಸಿರಾಜನ್ ತೊಗೊಂಡಿರೋ ತುಂಬ ಮೋಸ ಆಯಿತು. ಮೇಯ್ನಾಗಿ ವಿಲ್ ಜಾಕ್ಸನ್ ಬಿಟ್ಟಿದ್ದಾರೆ ಸರ್. ಹೋದ ಸೀಸನಲ್ಲಿ ಅವನೇ ನಿಂತಿದ್ದ ಜಾಗದಲ್ಲಿ ಆ 6 ಎಷ್ಟು ಹೊಡೆದ್ಬಿಟ್ಟು ಅವನೇ ಗೆಲ್ಸಿದ್ದಾನೆ. ಅವನೇ ತೊಗೊಂಡಿಲ್ಲ ಅಂದರೆ ತುಂಬ ಬೇಜಾರಾಗುತ್ತೆ ಅದು. ಸೊ ಅವ್ರು ಯಾವತ್ತೂ ಕನ್ನಡನ ಪ್ರಮೋಟ್ ಮಾಡಿಲ್ಲ. ಇವಾಗ ನಾವು ಅವರಿಂದ ಎಕ್ಸ್ಪೆಕ್ಟ್ ಮಾಡೋದು ಕೂಡ ವೇಸ್ಟ್ ಆಫ್ ಟೈಮ್ ಅಷ್ಟೇ. ಅದೇ ವುಮೆನ್ ಟೀಮ್ ಕನ್ನಡ ಪ್ರಮೋಟ್ ಮಾಡ್ತಿದೆ. ಯಾಕಂದ್ರೆ ವುಮೆನ್ ಟೀಮು ಕಪ್ ಒಂದ್ಸರಿ ಗೆದ್ಕೊಟ್ಬಿಟ್ಟಿದೆ. ಕಪ್ ಗೆದ್ದಿದೆ. ಕನ್ನಡದವ್ರು ತುಂಬ ಜನ ಇದ್ದಾರೆ. ನಮ್ಮ ಕನ್ನಡದವ್ರಿಗೆ ಶ್ರೇಯಾಂಕಾ ಪಾಟೀಲ್ ಇದ್ದಾರೆ. ಸೊ ಬೇರೆಯವರು ನಮ್ಮ ಕನ್ನಡ ಹಂಗೆ ಸ್ಮೃತಿ ಮಂದಣ್ಣ ಆಗಿರ್ಬೋದು, ಅಥವಾ ಇಲ್ಲ, ಶಿ ಇಸ್ ಪ್ಲೇಯಿಂಗ್ ಫಾರ್ RCB. ಅವಳು ಶಿ ಇಸ್ ಪ್ರಮೋಟಿಂಗ್ ಕನ್ನಡ. ಸೊ ಅವ್ರನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ವುಮೆನ್ ಟೀಮ್ ಕಡೆಯಿಂದ. ಬಟ್ ಮೆನ್ ಟೀಮಿಂದ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಷ್ಟು ನಮಗೆ ಅದು ಡಿಸಪಾಯಿಂಟ್ ಆಗುತ್ತೆ. ಅಂದ್ರೆ ಹಿಂದಿ ಏರಿಕೆ ಸಂಬಂಧಪಟ್ಟ ಆಪ್ ಕ್ರಿಯೇಟ್ ಮಾಡ್ಕೊಂಡಿರೋದು ತಪ್ಪು ಅಂತೀವಿ. ತಪ್ಪು. ಬಟ್ ಅವ್ರು ಬಂದು ಪ್ರಯತ್ನನ ಪಡ್ಬೋದಿತ್ತು ಕನ್ನಡನ ಪ್ರಮೋಟ್ ಮಾಡೋಕ್ಕೆ ಮ್ಯಾನೇಜ್ಮೆಂಟ್ ಆಗಿ. ಸೊ ಅವ್ರ ಕಡೆಯಿಂದ ಎಲ್ಲೂ ಎಫರ್ಟ್ಸ್ ಬಂದಿಲ್ಲ ಅಂದರೆ ನಾವು ಇಷ್ಟೊಂದೆಲ್ಲ ಕೂಗಾಡಿ ಇದು ಮಾಡಿನೂ ಕೂಡ ಟೈಮ್ ವೇಸ್ಟ್ ಸರ್. ಸರ್, ಫ್ರಾಂಚೈಸಿ ಸರಿ ಇಲ್ಲ. ಫಸ್ಟ್ ಆಫ್ ಆಲ್ ಮೊನ್ನೆ KL ರಾಹುಲ್ ಬರ್ತೀರಿ ಅಂತ ಇದು ಮಾಡ್ತಾಯಿದ್ರು, ಆದರೂ ಬರಲಿಲ್ಲ. ಅದೊಂದು ಕೇಳ್ಕೊಂಡಿದ್ರು ಮೊನ್ನೆ, ಮಾಡಲಿಲ್ಲ. ಅದೊಂದು ಡಿಸಪಾಯಿಂಟ್ಮೆಂಟ್ ಆಯಿತು RCB ಅಭಿಮಾನಿಗಳಿಗೆ. ಮೊನ್ನೆ ಯಾವುದೋ ಹಿಂದಿ ಪೇಜ್ ಒಂದು ಓಪನ್ ಮಾಡಿದ್ದಾರೆ, ಅದು ಮಾಡಬಾರ್ದಾಗಿತ್ತು. ನಾವು ಕನ್ನಡಿಗರಾಗಿ ನಮಗೆ ಒಂದು ಇದಾಗುತ್ತೆ. IPL ಸ್ಟಾರ್ಟ್ ಆದಂಗೆ ಕೂಡ ಇವತ್ತು ಗೆಲ್ತಾರೆ, ನಾಳೆ ಗೆಲ್ತಾರೆ, ಈ ಸಲ ಕಪ್ ನಮ್ದೇನೋ ಅಂತ ಸ್ಲೋಗನ್ ಇನ್ನೂ ಮಾಡ್ತಿಲ್ಲ ಜನ. ಸರ್, ಗೆದ್ರೆ ಅದು ಸ್ಲೋಗನ್ ಹೋಗ್ಬಿಡುತ್ತೆ, ಅದಕ್ಕೆ ಗೆಲ್ತಾ ಇಲ್ಲ RCB. ಅಪ್ಪಟ ಅಭಿಮಾನಿಯಾಗಿ ಇನ್ನೂ ಏನು ಎಕ್ಸ್ಪೆಕ್ಟ್ ಮಾಡಬಹುದು RCB ಟೀಮಿಂದ? ಸರ್, ಒಳ್ಳೆ ಬ್ಯಾಟಿಂಗು ಬೌಲಿಂಗ್ ಇದೆ. ಇವಾಗ ಮುಂದೆ 2025ಗೆ ಗೆಲ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ ನಮಗೆ. ಯಾಕಂದ್ರೆ ಟೀಮು ಓಕೆ ಅನಿಸ್ತಾ ಇದೆ ಸರ್. ಈ ಸಲ ಕಪ್ ನಮ್ಮದೇ ಸರ್. ಬಂದಿದ್ರೆ ಚೆನ್ನಾಗಿರ್ತಾಯಿತ್ತು ಸರ್. ನಮ್ಮ ಕನ್ನಡಿಗನು ನಮಗೆ RCBಗೆ ಬಂದಿದ್ರೆ ಒಳ್ಳೆ ಇದೆ ಸರ್. ಮ್ಯಾನೇಜ್ಮೆಂಟ್ ಬಗ್ಗೆ ಏನು ಹೇಳ್ಬೋದು? ಮ್ಯಾನೇಜ್ಮೆಂಟ್ ಬಗ್ಗೆ ಏನು ಮಾತಾಡೋಕ್ಕಾಗಲ್ಲ. ಆಯ್ಕೆ ಸಮಿತಿ ಸರಿ ಇದೆಯಾ? ಅಲ್ಲ, ಸರಿ ಇದೆ ಸರ್. ಅಂದರೆ KL ರಾಹುಲ್ನ ತೊಗೊಳ್ಬೇಕಾಗಿತ್ತು, ತೊಗೊಂಡಿಲ್ಲ. ಅದಕ್ಕೆ ನಾವು ಡಿಸಪಾಯಿಂಟ್ಮೆಂಟ್ ಆಗಿದ್ದೀವಿ. ಅನ್ಯಾಯ ಮಾಡ್ತಾ ಇದ್ದಾರೆ ಸರ್. ಸರ್, ಅದು ಎಲ್ಲ ಮಾಡಬಾರ್ದು. ಅದನ್ನು ಬಾಯ್ಕಾಟ್ ಮಾಡಿ ಅಷ್ಟೇ. ಕನ್ನಡ ಮಾತ್ರ ಇರಬೇಕು, ಹಿಂದಿಯಲ್ಲಿ ಇರಬಾರ್ದು ಅಷ್ಟೇ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.